ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ನನಗೆ ಆದಷ್ಟು 5K ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗ್ತಿದೆ. ಐ ಆಮ್ ಸೋ ವೆರಿ ಹ್ಯಾಪಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಸೊ ಈ ವ್ಲಾಗ್ ಏನು ಬಗ್ಗೆ ಅಂದರೆ ಸಂಡೇ ವ್ಲಾಗ್. ಆ್ಯಕ್ಚುಲಿ ನನಗೆ ಎಕ್ಸಾಮ್ಸ್ ಎಲ್ಲ ನಡೀತಿದೆ, ವ್ಲಾಗ್ ಮಾಡೋಕ್ಕೂ ಟೈಮ್ ಇಲ್ಲ. ಸೆಮ್ ಎಕ್ಸಾಮ್ ಅಲ್ವಾ, ಅದಕ್ಕೋಸ್ಕರ. ಇವತ್ತು ಸಂಡೇ ಆಗಿರೋದ್ರಿಂದ ಅಮ್ಮ ಮಾಡು ಅಂದರು, ಸೊ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ತಂಗಿ ಹಾಸ್ಟೆಲ್ ಹತ್ರ ಬೇರೆ ಹೋಗ್ಬೇಕಂತೆ, ಸೊ ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಅಪ್ಪನೂ ಇಲ್ಲ. ರೂಮಿಂದ ಎದ್ದು ಬಂದು ನೋಡಿದರೆ ಅಮ್ಮ ವಾಕಿಂಗ್ ಹೋಗಿದ್ದಾರೆ, ಅಪ್ಪನೂ ಇಲ್ಲ. ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ಅಮ್ಮ ಬರೋಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ನಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಎವ್ರಿ ಮಾರ್ನಿಂಗ್. ಸೊ ಬನ್ನಿ. ಇದು ನಂದು ಬ್ರೇಕ್ಫಾಸ್ಟ್ ಚಾಕೋಸ್, ಇದು ಮಿಲೆಕ್ಸ್ ಚೂರ್ಣಮ್. ಅಮ್ಮಗೆ ಅಪ್ಪಗೆ ಗಂಜಿ ಮಾಡ್ತಿದ್ದೀನಿ. ಇವಾಗ ಹಾಲಿಗೆ ಬೇಕು. ಗೈಸ್, ನಮ್ಮ ಅಪ್ಪ ಮಟನ್ ತೊಗೊಂಬಂದು ಇಕ್ಬಿಟ್ಟು ಬರ್ತಾ ಇದ್ದಾರೆ. ನೆನ್ನೆ ಕೇಳಿದ್ಕೆ ತೊಗೊಂಬರಲ್ಲ ಅಂದರು. ಪಪ್ಪ ನೆನ್ನೆ ಕೇಳಿದ್ಕೆ ಏನಂದ್ರೆ ಮಟನ್ ತೊಗೊಂಬರಲ್ಲ ಅಂದೆ ತಾನೆ. ನನ್ನ ತಂಗಿ ಹಾಸ್ಟೆಲ್ ಹತ್ರ ಹೋಗ್ತಾ ಇದೀವಿ ಅಂತ ತರಕ್ಕೆ ಹೋಗಿದ್ದಾರೆ. ಗೈಸ್ ನೋಡಿ ನಮ್ಮ ಅಪ್ಪ. ಪಪ್ಪ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಗೈಸ್, ನಮ್ಮ ಅಮ್ಮ ವಾಕಿಂಗಿಂದ ಬಂದು ಬಾದಾಮಿ ಬಿಡಿಸ್ತಾ ಇದ್ದಾರೆ ನೋಡಿ. ಹಾಂ ಪಪ್ಪ, ಮಟನ್ ತಂದೈತಲ್ಲ, ಏನು ಮಾಡ್ಕೊಂಡು ಹೋಗ್ತೀಯ ಬೇಬಿ ಕಾಲೇಜ್ ಹತ್ರ? ಮಟನ್ ತಂದೈತಲ್ಲ. ಮಟನ್ ಸಾರು ಮುದ್ದೆ. ಹಾಸ್ಟೆಲ್ ಮುದ್ದೆ ಕೊಡಲ್ಲಲ್ಲ, ಮುದ್ದೆ ಮಾಡ್ಕೊಂಡಿರ್ತೀನಿ. ಗೈಸ್, ನನ್ನ ತಂಗಿ ಹಾಸ್ಟೆಲ್ ಹತ್ರ ಹೋಗೋಕ್ಕೆ ಇಷ್ಟೆಲ್ಲ ತೊಗೊಂಡಿದ್ದಾರೆ ಅಮ್ಮ. ಮತ್ತು ಅವಳು ಬೆಳಿಗ್ಗೆ ಹೊತ್ತು ಎದ್ದೋಳಲ್ಲ ಅಂತ ಒಂದು ಕ್ಯೂಟ್ ಅಲಾರಾಮ್ ನೋಡಿ, ಎಷ್ಟು ಚೆನ್ನಾಗಿದೆ. ಮತ್ತು ತಿಂಡಿ ಎಲ್ಲ ತೊಗೊಂಡಿದ್ದಾರೆ. ಮತ್ತು ಅವಳಿಗೆ ಇಷ್ಟ ಅಂತ ನೋಡಿ ಇಷ್ಟು ಡಾರ್ಕ್ ಚಾಕ್ಲೇಟ್ಸ್ ತೊಗೊಂಡಿದ್ದಾರೆ. ಡುಮ್ಮು, ಏನು ಕೊಡ್ತೀಯ ಫಾದರ್ಸ್ ಡೇ ಗಿಫ್ಟು? ನೀನು ಕೊಡ್ಬೇಕು ನನಗೆ. ನಾನಿರೋದು ನಿಮ್ಗೆ ದೊಡ್ಡ ಗಿಫ್ಟು. ಗೈಸ್, ನಾನು ರೆಡಿ ಆಗಿದ್ದೀನಿ. ಈಗ ನನ್ನ ತಂಗಿ ಕಾಲೇಜ್ ಹತ್ರ ಹೋಗ್ಬೇಕಂತೆ. ನಮ್ಮಮ್ಮ ನನ್ನ ತಂಗಿಗೆ ಪ್ಯಾಕ್ ಮಾಡ್ತಿದ್ದಾರೆ ಬಾಕ್ಸ್ಗೆ. ಮಾಡಿ ಮಟನ್ ಹಾಕ್ತಾಯಿದ್ದಾರೆ ಮತ್ತು ಮುದ್ದೆ. ನಾವು ಅಲ್ಲೇ ಹೋಗ್ತೀನಿ, ಅದು ಮಧ್ಯಾಹ್ನ ಊಟ. ಏನೋ ಒಂದು ಕೊಡಪ್ಪ. ಗೈಸ್, ನಮ್ಮ ಅಪ್ಪ ನನ್ನ ತಂಗಿ ಖರ್ಚಿಗೆ ಅಂತ ಹಾಸ್ಟೆಲಲ್ಲಿ ಕಾಸು ಕೊಡ್ತಾ ಇದ್ದಾರೆ ಫಾದರ್ಸ್ ಡೇಗೆ ಅಂತೆ. ನನಗೆ ಗೈಸ್, ಇವಾಗ ಅಷ್ಟೇ ಡ್ಯಾನ್ಸ್ ಮಾಡಿದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಗೈಸ್, ಹಾಸ್ಟೆಲ್ ಹತ್ರ ಹೋಗ್ತಾ ಇದೀವಿ. ಮೋಡ ನೋಡಿ ಹೆಂಗಿದೆ. ಇವಾಗಲೇ ಚಿಕ್ಕ ಚಿಕ್ಕ ಹನಿ ಎಲ್ಲ ಬೀಳ್ತಾ ಇದೆ. ಹೋಗೋಷ್ಟಕ್ಕೆ ನೆಂದೋಗ್ತೀವೇನೋ. ಗೈಸ್, ಇವಾಗ ರಾಜ್ ದಮ್ ಬಿರಿಯಾನಿ ಹತ್ರ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಕಬಾಬ್ ಅಂದರೆ ಇಷ್ಟ ಅಂತೆ, ಕಬಾಬ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ತಂಗಿ ಬರ್ತಾಳೆ. ಬೇಬಿ, ನಿನಗೋಸ್ಕರ ಮಮ್ಮಿ ಮಟನ್ ಸಾರು ಮುದ್ದೆ, ನಿನ್ನ ಫೇವ್ರೆಟ್ ರಾಜ್ ದಮ್ ಬಿರಿಯಾನಿ ಕಬಾಬ್ ತೊಗೊಂಬಂದೈತೆ. ಆಯಿತು, ತಿನ್ನೋಣ. ಗೈಸ್, ನಮ್ಮ ಅಮ್ಮ ನೋಡೋಣ ತಂಗಿಗೆ ತಿನ್ನಿಸ್ತಾ ಇದ್ದಾರೆ ಮುದ್ದೆ ಮಟನ್ ಸಾರು. ಹೆಂಗಿದೆ ಬೇಬಿ? ಹೆಂಗಿದೆ? ಏನು ತಿಂದೆ? ಕಾಲ್ ಸೂಪು. ನನ್ನ ತಂಗಿ ನಮ್ಮ ಅಕ್ಕ ಜೊತೆ ಮಾತಾಡ್ತಾ ಇದ್ದಾಳೆ. ಕಾಣಿಸ್ತು, ಚೆನ್ನಾಗಿ ತಿಂತಾ ಐತೆ. ದೊಡ್ಡಮ್ಮ ಹಿಂದೆ ಝೂಮ್ ಆಗ್ತಾ ಐತೆ. ಸ್ವಲ್ಪ ಬಾಬಾ ಜೊತೆ ಮಾತಾಡ್ತಾ ಇದ್ದಾರೆ. ತಿಂದ್ರಾ? ಹ್ಯಾಪಿ ಫಾದರ್ಸ್ ಡೇ ಬಾಬಾ. ನನ್ನ ತಂಗಿನ ಬಿಡಕ್ಕೆ ಹೋಗ್ತಾವ್ರೆ. ಇಲ್ಲೇ ಬಿಟ್ಬಿಟ್ಟು ಹೋಗಮ್ಮ, ಸಾಕು. ಇಲ್ಲೇ ಬಿಟ್ಟು ಹೋಗ್ತಾಳೆ. ಬೇಡ, ಇಲ್ಲೇ ಬಿಡು. ಹಾಯ್ ಬಾಯ್ ಕಣೆ. ಬಾಯ್. ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ನಮ್ಮ ಅಮ್ಮ ಕುತ್ಕೊಂಡಿದ್ದಾರೆ. ನಮ್ಮ ತಾತ, ಅಜ್ಜಿ
ಏನ್ ಮಾಡಿದ್ದೆ ಅಜ್ಜಿ ಅಡ್ಗೆ? ನಾನು ಚಿಕನ್ ಸಾರು ಮಾಡಿದ್ದೆ, ಚಿಕನ್ನು ದೋಸೆ ಮಾಡಿದ್ನಲ್ಲ. ನೀನು ಬರೋಕ್ ಮೊದಲು ಫೋನ್ ಮಾಡಕ್ಕಿಲ್ವಾ? ನಾನು ಇನ್ನ ತಂದು ಮಾಡ್ತಾ ಇದ್ದೆ. ಮಮ್ಮಿ ತಾತಾಗ ವಿಶ್ ಮಾಡ್ಬೇಕು ಅಂತ ಸಡನ್ ಆಗಿ ಬಂದಿದ್. ಬೇಬಿ ಹಾಸ್ಟೆಲ್ ಹತ್ರ ಹೋಗಿದ್ರಿ ನಾವು. ಬೇಬಿ ತಗೋಗಿದ್ರಾ? ಹೇಳ್ಬೇಕು ತಾನೇ ನಾನು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನು ಮಾಡ್ತಾ ಇದೆಯಲ್ಲ ನೀನು. ಮೊನ್ನೆ ನಿಮ್ಗೆ ಎಕ್ಸಾಮ್ ಇಲ್ಲ ಅಂದಿದ್ರೆ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ನಲ್ಲ. ಎಕ್ಸಾಮ್ ಅಲ್ಲ ಅಜ್ಜಿ. ತೋಟಕ್ಕೆ ಕರ್ಕೊಂಡು ಹೋಗಿ ನಾನು ಲಕ್ಷ್ಮಿ ಎಲ್ಲಾನು ಮಾವಿನಕಾಯಿ ಎಲ್ಲ ಬುರುಡೆ ಅಲ್ಲೇ ಎಲ್ಲ ಬಾಕ್ಸ್ ಎಲ್ಲ ಎತ್ಕೊಂಡು ಹೋಗಿ ಎಲ್ಲ ತಿನ್ಕೊಂಡು ತೋಟ ಎಲ್ಲ ಓಡಾಡ್ಕೊಂಡು ಸೊಪ್ಪು ಕಿತ್ಕೊಂಡು ಬಂದ್ವಲ್ಲ. ಮಾವಿನಕಾಯಿ ವಾಸಿನಕಾಯಿ ಅಲ್ಲೇ ಮಡಗಿದ್ದೀನಿ, ಕಿತ್ಕೊಂಡ್ಬಂದು ಎಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ಲರೂ ಚೆನ್ನಾಗಿದ್ದೀರಾ ಚಪ್ಪು? ಎಲ್ಲರೂ ಚೆನ್ನಾಗಿದ್ದೀರಪ್ಪ. ಚೆನ್ನಾಗಿದ್ದಾರೆ. ಗೈಸ್ ನೋಡಿ, ನಮ್ಮ ತಾತಗೆ ನಮ್ಮ ಅಜ್ಜಿ ಜಾಕ್ ಫ್ರೂಟ್ ತಿನ್ನಿಸ್ತಾ ಇದ್ದಾರೆ. ನಮ್ಮ ತಾತ ಎಷ್ಟು ಬೈದ್ರು ಕೂಡ ನಮ್ಮ ಅಜ್ಜಿ ತಿನ್ನಿಸ್ತಾನೆ ಇರ್ತಾರೆ ನಮ್ಮ ತಾತಗೆ. ಗೈಸ್, ಅಜ್ಜಿ ಮನೆಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗಿ ಓದ್ಕೊಂಡು ಊಟ ತಿನ್ನೋದಷ್ಟೇ. ಇದು ನನ್ನ ಸಂಡೇ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡಿ. ಲವ್ ಯು.